ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ. ನಮ್ಮನೇಲಿ ಗೌರಿ ಹಬ್ಬ ನಾವು ಹೇಗ್ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಸೊ ನಮ್ಮನೇಲಿ ಗೌರಿ ಹಬ್ಬ ಅಂತಂದ್ರೆ ನಾವು ಮರ ಮತ್ತೆ ಬೀಸೋ ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದು ಅವತ್ತಿಂದ ನಡ್ಸ್ಕೊ ಬಂದಿರೋ ಪದ್ಧತಿ. ನಮ್ ಹಿರಿಯರೆಲ್ಲ ಹೀಗೆ ಮಾಡ್ತಾ ಇದ್ದು. ಅಂದ್ರೆ ಈಗಿನ ಬೇರೆಯವರೆಲ್ಲ ಏನಂದ್ರೆ ಬಾಗ್ನ ಎಲ್ಲ ಇಟ್ಟು ಮಾಡ್ತಾರೆ, ಬಟ್ ನಮ್ದೆಲ್ಲ ಹಾಗಲ್ಲ. ಮರ ಇಟ್ಟು ಮರಕ್ಕೆ ಅಲಂಕಾರ ಮಾಡಿ ಮತ್ತೆ ಅದ್ರ ಜೊತೆಗೆ ನಾವು ಬೀಸೋ ಕಲ್ಲಿಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ನೀವು ಕೂಡ ನನ್ನ ವಿಡಿಯೋದಲ್ಲಿ ನೋಡ್ಬೋದು ನಮ್ಮನೆ ಗೌರಿ ಹಬ್ಬ ಹೇಗಿತ್ತು ಅಂತ. ಈ ಗೌರಿ ಹಬ್ಬ ಮುಗಿಸಿ ಇವಾಗ ಊಟ ಮಾಡಿ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಗಣೇಶ ಹಬ್ಬ ಡೆಕೋರೇಷನ್ ನಿಮ್ಗೆ ತೋರಿಸ್ತೀನಿ. ಈ ಸತಿ ಡೆಕೋರೇಷನ್ಗೆ ನಮ್ ಜೊತೆ ಮಂಜು ಕೂಡ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಸೊ ಮಂಜು ಬಂದು ನಮ್ಗೆ ಸ್ಪೆಷಲ್ ಗೆಸ್ಟ್ ಡೆಕೋರೇಷನ್ ಮಾಡಕ್ಕೆ. ಸೊ ಬನ್ನಿ ನಮ್ ಡೆಕೋರೇಷನ್ ತೋರಿಸ್ತೀನಿ ನಿಮ್ಗೆ ಈ ಸತಿ. ಈಗ ನಾವು ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮನೇಲಿ ಇದ್ದಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ. ಆಗ್ಲೇ ಹೇಳಿದ್ನಲ್ಲ, ಮಂಜುನ ಇವತ್ತು ಬಂದು ನಮ್ಗೆ ಡೆಕೋರೇಷನ್ ಹೆಲ್ಪ್ ಮಾಡ್ತಾರೆ ಅಂತ. ನೀವು ಅನ್ಕೊಂತ ಇರ್ಬೇಕಲ್ಲ ಮಂಜು ಎಲ್ಲಿ ಮಿಸ್ಸಿಂಗು, ಎಲ್ಲಿ ಏನು ಕಾಣಿಸ್ತಿಲ್ಲ, ಎಲ್ಲರೂ ಹೋಗಿದ್ದಾರೆ ಏನು ಅಂತ. ಸೊ ಬನ್ನಿ ನಿಮ್ಗೂ ಕೂಡ ತೋರಿಸಿ ಮಂಜು ಏನ್ ಮಾಡ್ತಾ ಇದಾರೆ ಅಂತ ನೀವೇ ನೋಡಿ. ಈಗ ನಾವು ಗಣೇಶ ತಗೊಳಕ್ ಬಂದ್ವಿ. ಒಂದೊಂದು ಗಣೇಶ ನೋಡ್ತಿರೋದು ತುಂಬಾನೇ ಮುದ್ದಾಗಿತ್ತು. ನನ್ಗಂತೂ ಗಣೇಶ ನೋಡಿ ಯಾವ ತಗೊಳೋದು ಅಂತ ಕನ್ಫ್ಯೂಷನ್ ಆಗೋಯ್ತು. ಈ ಕನ್ಫ್ಯೂಷನ್ ಯಾವಾಗ ಇದ್ದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಯಾನ್ಗೆ ಹೇಳ್ಬಿಡ್ತೀನಿ, ವಿಯಾನ್ ಇದ್ರಲ್ಲಿ ಯಾವ ಚೆನ್ನಾಗಿದೆ ನೋಡು ಅಂತ. ಸೊ ವಿಯಾನ್ ಸೆಲೆಕ್ಟ್ ಮಾಡ್ತಾ, ಸೊ ವಿಯಾನ್ ಸೆಲೆಕ್ಟ್ ಮಾಡಿದ ಗಣೇಶನೇ ನಮ್ಮ ಮನೆಗೆ ಬಂತು. ಗಣೇಶ ಬಪ್ಪ, ಗಣೇಶ ಬಂದ.
ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ಮುಗಿಸ್ದೆ. ಅದ್ರ ಜೊತೆ ದೇವ್ರ ಮನೆ ಪೂಜೆನೂ ಮುಗೀತು. ಈಗ 4ಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಮೂರು ದಿನದ ನಂತರ ಇರು ಫಸ್ಟ್ ಗಣೇಶನ್ ಪೂಜೆ ಮುಗಿಸೋಣ. ಅದಾದ್ಮೇಲೆ ಹಾಡು, ಕುಂಟ, ಡೋಲು, ಟಮಟ ಎಲ್ಲ ಇದ್ದೇ ಇರುತ್ತೆ. ನೋಡಿದ್ರಲ್ಲ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನೇನ್ ಡೆಕೋರೇಷನ್ ಮಾಡಿದ್ವಿ, ಮತ್ತೆ ಹೇಗೆ ಪೂಜೆ ಮಾಡಿದ್ವಿ ಅಂತ ನೀವೆಲ್ಲ ನೋಡಿದ್ರಲ್ಲ. ನಿಮ್ಗೆಲ್ಲ ಇಷ್ಟ ಇದೆ ಅನ್ಕೊಂತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ನಮ್ಮೊಂದು ಎಂಕರೇಜ್ಮೆಂಟ್ ತರ. ಸೊ ಇವಾಗ ನಮ್ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಬನ್ನಿ, ನೀವು ಕೂಡ ನಮ್ ಜೊತೆ ವಿಸರ್ಜನೆ ಮಾಡ್ಬಿಟ್ಟು ಬರೋಣ ಗಣೇಶನ. ನಿಮ್ಗೂ ಆ ಗಣೇಶ ಮತ್ತೆ ಗೌರಿ ಇಬ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ನಾವು ವಿಸರ್ಜನೆ ಮಾಡಕ್ ಹೋಗ್ತೀವಿ. ಸೊ ಬನ್ನಿ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ನನ್ ಮಾತಾಡಕ್ ದೇವ್ರಾನೇ ಇಷ್ಟ ಇಲ್ಲ, ನನ್ ಭಗವಂತ ಸಾಕ್ಷಿಯಾಗಿ ನನ್ಗೆ ಇಷ್ಟ ಇಲ್ಲ. ಬಹಳ ನೋವಾಗ್ತೈತೆ.
ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶ ಬಪ್ಪ ಗಣೇಶ ಬಪ್ಪ ಗಣೇಶ ಬಪ್ಪ ಗಣೇಶ ಕಿಂಗು ನಮ್ ಗಣೇಶ ಕಿಂಗು. ₹1 ಕವರು ನಮ್ ಗಣೇಶ ಪವರು, ನಮ್ ಗಣೇಶ ವೀರ, ₹20 ಸ್ಟ್ರಿಂಗ್, ನಮ್ ಗಣೇಶ ಕಿಂಗ್, ₹1 ಕವರು, ನಮ್ ಗಣೇಶ ಪವರು. ಈಗ ಗಣೇಶನ ವಿಸರ್ಜನೆ ಮಾಡಕ್ಕೆ ಕೆರೆ ಹತ್ರ ಬಂದಿದೀವಿ. ಕೊನೆ ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ಬೇಕು. ಗಣೇಶನ ನೀರಲ್ಲಿ ಬಿಡ್ಬೇಕಾದ್ರೆ ಏನೋ ಒಂಥರ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ಯಾಕಂದ್ರೆ 3 ದಿನದಿಂದ ಮನೇಲಿ ಗಣೇಶ ಇದ್ದು ಹಬ್ಬದ ವಾತಾವರಣ, ಡ್ಯಾನ್ಸ್ ಎಲ್ಲ ಆಯ್ತು. ಇವಾಗ ಇದು ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಯ್ತು. ಬಟ್ ಇದೊಂದು ಶಾಸ್ತ್ರ, ಗಣೇಶನ ವಿಸರ್ಜನೆ ಮಾಡ್ಬೇಕು, ಮಾಡ್ತಾ ಇದೀವಿ. ಸೊ ಈ ಗಣೇಶನ ವಿಸರ್ಜನೆ ಮಾಡಿ ನೆಕ್ಸ್ಟ್ ವರ್ಷ ಚೆನ್ನಾಗಿರೋ ಗಣೇಶ ಬರ್ಲಿ ನಮ್ಮನೆಗೆ ಅಂತ ಕೇಳ್ಕೊಂತ ಈ ಗಣೇಶ ನೀರಲ್ಲಿ ಬಿಟ್ವಿ ನಾವು ಇವಾಗ. ಗಣೇಶ ಇನ್ನೇ ನೀರಲ್ಲಿ ಹೋಗ್ಬೇಕಾದ್ರೆ ಅಂತೂ ನಮ್ಮ ಮನೇಲಿ ಎಲ್ಲರ ಕಣ್ಣಲ್ಲೂ ನೀರ್ ಬಂದ್ಬಿಡ್ತು. ನಮ್ಗೆ ಅಷ್ಟು ಬೇಜಾರಾಯ್ತು ಗಣೇಶನ್ ಕಳ್ಸ್ಕೊಡ್ಬೇಕಾದ್ರೆ. ನೋಡಿದ್ರಲ್ಲ ನಮ್ ಗಣೇಶ ಹಬ್ಬ ಸೆಲೆಬ್ರೇಷನ್ ಹೇಗಿತ್ತು ಅಂತ. ನನ್ನ ಫ್ಯಾಮಿಲಿ ಜೊತೆ ನಾವು ಫನ್ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು, ನಮ್ ಎಂಜಾಯ್ಮೆಂಟ್ ಎಲ್ಲ ನೋಡಿದೀರಾ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡೋಕೆ ತುಂಬಾನೇ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.